ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಾನು ನಿನ್ನೆ ಒಂದು ಸುದ್ದಿಯನ್ನ ಹೇಳಿದ್ದೆ. ಪ್ರಸ್ತುತ ಬಿಗ್ ಬಾಸ್ ಮನೆಯಲ್ಲಿ ಒಂದು ಉತ್ತಮವಾಗಿ ಆಟವನ್ನ ಆಡ್ತಾ ಇರುವಂತಹ ಮೋಕ್ಷಿತಾ ಪೈ ಅವರ ಮೇಲೆ ಒಂದು ಆರೋಪ ಬಂದಿದೆ. ಈಕೆಯನ್ನ ಮಕ್ಕಳ ಕಳ್ಳಿ ಎನ್ನುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗ್ತಾ ಇದೆ. ಸಾಕಷ್ಟು ವಿಡಿಯೋ ತುಣುಕುಗಳು, ಅಂದ್ರೆ ಇವರು ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಒಂದಷ್ಟು ವಿಡಿಯೋಗಳು ಡಿಜಿಟಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಸುದ್ದಿ ಎಷ್ಟರ ಮಟ್ಟಕ್ಕೆ ಸತ್ಯ, ಇದು ನಿಜವಾಗ್ಲೂ ನಿಜಾನ, ಅಥವಾ ಅವರು ನಟಿ ಆಗಿರೋದ್ರಿಂದ ಯಾವ್ದಾದ್ರು ಸೀರಿಯಲ್ ನಲ್ಲಿ ಈ ತರಹದ ದೃಶ್ಯಗಳು ಶೂಟ್ ಆಗಿದ್ದನ್ನ ಇಟ್ಕೊಂಡು ಬ್ಯಾಕ್ ಗ್ರೌಂಡ್ ನಲ್ಲಿ ಬೇರೆ ಏನಾದ್ರು ವಾಯ್ಸ್ ಅನ್ನ ಕೊಟ್ಟು ಈ ರೀತಿ ಎಡಿಟ್ ಮಾಡಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಾ ಇದೆಯಾ? ಇದಕ್ಕೆಲ್ಲ ಮೋಕ್ಷಿತಾ ಅವರು ಅಥವಾ ಅವರ ಮನೆಯವರು ಉತ್ತರವನ್ನ ಕೊಡಬೇಕು. ಅಲ್ಲಿವರೆಗೂ ಈ ವಿಚಾರದ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಇರಲ್ಲ ಅಂತ ನಾನು ನಿನ್ನೆ ಹೇಳಿದ್ದೆ. ಆದ್ರೆ ನಿನ್ನೆಯಿಂದ ಇಲ್ಲಿಯವರೆಗೂ ನಡೆದಂತಹ ಒಂದಷ್ಟು ಬೆಳವಣಿಗೆಗಳು, ಒಂದಷ್ಟು ಸರ್ಚ್ ಗಳನ್ನ ನಾನು ನೋಡಿದಾಗ, ಮೀಡಿಯಾದಲ್ಲಿ ಪ್ರಸಾರ ಆಗಿರುವಂತಹ ಸುದ್ದಿಗಳನ್ನ ನಾನು ನೋಡಿದಾಗ, ಹೌದು 2014ರಲ್ಲಿ ಇವತ್ತಿನ ಮೋಕ್ಷಿತಾ ಪೈ, ಆವತ್ತಿನ ಐಶ್ವರ್ಯ ಇಂತಹದ್ದೊಂದು ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದು ನಿಜ. ಇಂತಹ ಒಂದು ಆರೋಪ ಅವರ ಮೇಲೆ ಬಂದಿದ್ದು ನಿಜ. 2014ರಲ್ಲಿ ಇವರು ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಅನ್ನ ಹೇಳಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹೀಗೆ ಆ ಟ್ಯೂಷನ್ ಅನ್ನ ಕೇಳಲಿಕ್ಕೆ ಬಂದಂತಹ ಮಕ್ಕಳಲ್ಲಿ ಒಂದು ಹೆಣ್ಣು ಮಗುವನ್ನ, ಅಂದ್ರೆ ಪವಿತ್ರ ಎನ್ನುವ ಒಂದು ಹೆಣ್ಣು ಮಗುವನ್ನ ಇವರು ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿದ ನಂತರ ಅವರ ಪೋಷಕರ ಬಳಿಯಲ್ಲಿ ಒಂದಷ್ಟು, ಅಂದ್ರೆ 25 ಲಕ್ಷ ದುಡ್ಡಿಗೆ ಬೇಡಿಕೆಯನ್ನ ಇಟ್ಟಿರ್ತಾರೆ. ಇದು ಯಾವಾಗ ಅವರ ಪೋಷಕರಿಗೆ ಗೊತ್ತಾಯ್ತೋ ಆಗ ಅವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟ ಬಳಿಕ ಗೊತ್ತಾಗುತ್ತೆ ಇವರೇ, ಅಂದ್ರೆ ಆವತ್ತಿನ ಐಶ್ವರ್ಯ ಹಾಗೂ ಅವರ ಸ್ನೇಹಿತ ನಾಗಭೂಷಣ್ ಇಬ್ಬರು ಸೇರಿ ಆ ಪವಿತ್ರ ಎನ್ನುವ ಹೆಣ್ಣು ಮಗುವನ್ನ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿ ಆ ಪೋಷಕರ ಬಳಿಯಲ್ಲಿ 25 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅನ್ನೋದು ಈಗ ಗೊತ್ತಾಗಿದೆ. ಇದು ಸತ್ಯ ಅಂತ ಗೊತ್ತಾಗಿದೆ. ಈ ಕೇಸ್ 2014ರಲ್ಲಿ ನಡೆಯುತ್ತೆ. 2014ರಿಂದ 15ರವರೆಗೆ ಇವರು ಜೈಲಿನ ವಾಸವನ್ನ ಕೂಡ ಅನುಭವಿಸಿರ್ತಾರೆ. 1 ವರ್ಷ, ಅಂದ್ರೆ ಹತ್ತತ್ರ 1 ವರ್ಷ ಜೈಲಿನಲ್ಲಿ ಇದ್ದು 2015ರಲ್ಲಿ ಇವರಿಗೆ ಬೇಲ್ ಸಿಗುತ್ತೆ. ಅದಾದ ನಂತರ ಈ ಕೇಸ್ನ ವಿಚಾರಣೆ 2014ರಿಂದ 2018ರವರೆಗೆ ನಡೆಯುತ್ತೆ. 2014ರಲ್ಲಿ ಈ ಪ್ರಕರಣ, ಅಂದ್ರೆ ಪವಿತ್ರ ಪೋಷಕರು ಕೊಟ್ಟಂತಹ ಕಂಪ್ಲೇಂಟ್, ಪವಿತ್ರ ಪೋಷಕರು ಕೊಟ್ಟಂತಹ ಸ್ಟೇಟ್ಮೆಂಟ್, ಆಗಿನ ಬೆಂಗಳೂರಿನ ಕಮಿಷನರ್ ಕೊಟ್ಟಂತಹ ಸ್ಟೇಟ್ಮೆಂಟ್, ಇವನ್ನೆಲ್ಲವನ್ನೂ ನೋಡಿದಾಗ ಪೋಷಕರೇ ಹೇಳುವ ಪ್ರಕಾರ, ಹೌದು ಆವತ್ತಿನ ಐಶ್ವರ್ಯ ಟ್ಯೂಷನ್ಗೆ ಹೋದಂತಹ ಮಗುವನ್ನ ಕಿಡ್ನಾಪ್ ಮಾಡಿದ್ದು ನಿಜ, ನಮಗೆ 25 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ನಿಜ, ಹಾಗಾಗಿ ನಾವು ಅವರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ಅವರ ಮನೆಗೆ ಟ್ಯೂಷನ್ಗೆ ಹೋದಂತಹ ಮಗು ನಮ್ಮ ಮನೆಗೆ ಇವತ್ತಿಗೆ ಟ್ಯೂಷನ್ಗೆ ಬಂದಿಲ್ಲ ಅಂತ ನಮ್ಗೆ ಸುಳ್ಳು ಹೇಳಿ ನಂತರ ಫೋನ್ ಮಾಡುವ ಮೂಲಕ ಒಂದಷ್ಟು ಹೈಡ್ರಾಮಾಗಳನ್ನ ನಡೆಸಿ 25 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಆರಂಭದಲ್ಲಿ ಅವರ ಪೋಷಕರು ಸಹ ಹೇಳ್ತಾರೆ. ಇದನ್ನೇ ವಿಚಾರಣೆಯನ್ನು ನಡೆಸಿದಂತಹ ಪೊಲೀಸ್ ಕಮಿಷನರ್ ಕೂಡ ಈ ವಿಚಾರವನ್ನೇ ಆವತ್ತಿಗೆ ಮಾಧ್ಯಮಗಳ ಮುಂದೆ ಪ್ರಸ್ತುತಪಡಿಸಿರ್ತಾರೆ. ಆದ್ರೆ ಯಾವಾಗ ಕೇಸ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹತ್ತಿರ 2014ರಿಂದ 2018ರವರೆಗೆ ಕೇಸ್ ನಡೆಯುತ್ತೆ. ಕೋರ್ಟ್ ಎಲ್ಲಾ ಆಯಾಮಗಳಲ್ಲಿ ವಿಚಾರಣೆಯನ್ನ ನಡೆಸಿದಾಗ ಗೊತ್ತಾಗೋದು ಈ ಕೇಸ್ಗೂ ಮೋಕ್ಷಿತಾ ಪೈ, ಅಂದ್ರೆ ಆವತ್ತಿನ ಐಶ್ವರ್ಯಗೂ ಸಂಬಂಧ ಇಲ್ಲ. ಈ ಕೇಸ್ಗೆ ಬೇಕಾದಂತಹ ಒಂದಷ್ಟು ಸಾಕ್ಷಿ ಪುರಾವೆಗಳು ಇಲ್ಲ ಎನ್ನುವ ಕಾರಣಕ್ಕೆ ಈ ಕೇಸ್ ವಜಾ ಆಗತ್ತೆ. ಅಂದ್ರೆ ಮೂಲಗಳ ಪ್ರಕಾರ, ಸಿಕ್ಕಿರುವ ಮಾಹಿತಿಯ ಪ್ರಕಾರ, ಆ ಪವಿತ್ರ ಎನ್ನುವ ಪೋಷಕರ, ಅಂದ್ರೆ ಆವತ್ತಿನ ಮಗು ಏನಿತ್ತು ಆ ಪವಿತ್ರ ಎನ್ನುವ ಪೋಷಕರು ಕಾಂಪ್ರಮೈಸ್ ಆಗುವ ಮೂಲಕ ಈ ಕೇಸನ್ನ ವಾಪಸ್ ಪಡೆದುಕೊಂಡಿರ್ತಾರೆ. ಹಾಗಾಗಿ 2018ರಲ್ಲಿ ಈ ಕೇಸ್ ಖುಲಾಸೆ ಆಗುತ್ತೆ. ಈ ಕೇಸ್ನಲ್ಲಿ ಆವತ್ತಿನ ಐಶ್ವರ್ಯ, ಇವತ್ತಿನ ಮೋಕ್ಷಿತಾ ಪೈಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾವುದೇ ರೀತಿಯ ಈ ಕೇಸ್ಗೆ ಬೇಕಾದಂತಹ ಸಾಕ್ಷಿ ಪುರಾವೆಗಳು ಇಲ್ಲ ಎನ್ನುವ ಕಾರಣಕ್ಕೆ ಅವರನ್ನ ಕೋರ್ಟ್ ನಿರಪರಾಧಿ ಎನ್ನುವ ಒಂದು ಆದೇಶವನ್ನ ಹೊರಡಿಸುವ ಮೂಲಕ ಅವರನ್ನ ಈ ಕೇಸ್ನಿಂದ ಖುಲಾಸೆಗೊಳಿಸುತ್ತೆ. ಇದಿಷ್ಟು ನಡೆದಿರುವಂತದ್ದು. ಅಂದ್ರೆ ಇಲ್ಲಿಗೆ 10 ವರ್ಷದ ಹಿಂದೆ 2014ರಲ್ಲಿ ನಡೆದಿರುವಂತಹ ವಿಚಾರ 2018ರಲ್ಲಿ ಇತ್ಯರ್ಥಗೊಂಡಿದೆ. ಆದ್ರೆ ಈ ವಿಚಾರ ಇದೀಗ ಸಾಕಷ್ಟು ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಈಗ ಯಾಕೆ ಈ ವಿಚಾರ ವೈರಲ್ ಆಗ್ತಾ ಇದೆ ಗೊತ್ತಿಲ್ಲ. ಎಲ್ರಿಗೂ ಗೊತ್ತಿರುವ ವಿಚಾರ ಅಂತಂದ್ರೆ ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಮನೆಯಲ್ಲಿ ಆರಂಭದಲ್ಲಿ ಅಷ್ಟೇನು ಅಗ್ರೆಸಿವ್ ಆಗಿ ಆಡ್ತಾ ಇರಲಿಲ್ಲ. ಆದ್ರೆ ಯಾವಾಗ ಒಂದು ಬಾರಿ ಮನೆಯಿಂದ ಹೊರಗೆ ಕಳುಹಿಸಿ ವಾಪಸ್ ಒಳಗೆ ಕರೆಸ್ಕೊಂಡ್ರಲ್ಲ, ಅಂದ್ರೆ ಬಿಗ್ ಬಾಸ್ ಕೊಟ್ಟಂತಹ ಚಮಕ್ ಆದ್ಮೇಲೆ ಮೋಕ್ಷಿತಾ ಪೈ ಅವರ ಆಟದ ವರ್ತನೆಯೇ ಚೇಂಜ್ ಆಗಿ ಹೋಗಿದೆ. ಸೈಲೆಂಟ್ ಆಗಿದ್ದಂತಹ ಮೋಕ್ಷಿತಾ ಆರಂಭದ ದಿನಗಳಲ್ಲಿ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ವೈಲೆಂಟ್ ಆದಂತಹ ಆಟವನ್ನ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ವಿನ್ನಿಂಗ್ ಕ್ಯಾಂಡಿಡೇಟ್ ಗಳ ಲಿಸ್ಟ್ ಅಲ್ಲಿ ಹೊರಗಡೆ ಜನರ ದೃಷ್ಟಿಯಲ್ಲಿ ಮೋಕ್ಷಿತಾ ಪೈ ಕೂಡ ಒಬ್ರು ಇದ್ದಾರೆ. ಒನ್ ಆಫ್ ದ ವಿನ್ನಿಂಗ್ ಕಂಟೆಸ್ಟೆಂಟ್
ಮೋಕ್ಷಿತಾ ಪೈ ಆಗಬಹುದು ಈ ಸೀಸನ್ ನಲ್ಲಿ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಸುದ್ದಿಯನ್ನ ವೈರಲ್ ಮಾಡಿದ್ದು ಯಾರು, ವೈರಲ್ ಮಾಡಿದ್ದರ ಹಿಂದಿನ ಉದ್ದೇಶ ಏನು ಅನ್ನೋದು ಈಗ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಏನನ್ಸುತ್ತೆ ನಿಮ್ಗೆ ಈ ಸ್ಟೋರಿಯನ್ನ ಕೇಳಿದಾಗ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇಟ್ ಪ್ಲಸ್ ಕರ್ನಾಟಕ.